ನಾವು ಪ್ರತಿ ವರ್ಷ ಒಂದಷ್ಟು ITF ಅಂತ ಮಾಡ್ತಿದ್ದು. ಸೊ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂತ ಹೇಳಿ ಮಾಡ್ತಾಯಿದ್ದು, ಈ ಸಿರಿಧಾನ್ಯ ಮೇಳ ಅಂತ. ಅದಕ್ಕೆ ನಾವು ಮಾಡಿ 30,000 ಹೆಕ್ಟೇರು ಇದ್ದಂಥದ್ದನ್ನು ಇವತ್ತು 60,000 ಹೆಕ್ಟೇರ್ವರೆಗೂ ನಾವು ತೊಗೊಂಡೋಗಿದ್ವಿ. 10,000 ರೂಪಾಯಿ ಸಿರಿಧಾನ್ಯ ರೈತ ಸಿರಿ ಅಂತ ಒಂದು ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿ 1 ಹೆಕ್ಟೇರ್ಗೆ 10,000 ರೂಪಾಯಿ ಸಹಾಯಧನ ಕೊಡ್ತಾಯಿದ್ದು ನಾವು. ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಈಗ ಅದರಲ್ಲಿ ಒಂದು ಮಟ್ಟಕ್ಕೆ. ಸೊ ಮತ್ತು ಅದಾದ ಮೇಲೆ ಈ ಸಾಕಷ್ಟು ಅದನ್ನು ಮಾರ್ಕೆಟು ನಾವು ಇಂಪ್ರೂವ್ ಮಾಡದೇ ಇದ್ದರೆ ಅದನ್ನು ಬೆಳೆಯೋರು ಹೆಚ್ಚು ಸಾಧ್ಯ ಆಗಲ್ಲ ಅನ್ನೋ ಒಂದು ಇದು ಬಂತು. ಆವಾಗ ನಾವು MSPಗೆ ನಾನೇ ಚೇರ್ಮನ್ ಇರೋದರಿಂದ MSPಗೆ ಅದನ್ನು ಲಿಂಕ್ ಮಾಡಿದೆ. ರಾಗಿ ಏನು ರೇಟ್ ತೊಗೋತೀವಿ ಅದೇ ರೇಟನ್ನು ಈ ಸಿರಿಧಾನ್ಯವನ್ನು ತೊಗೊಳ್ತಕ್ಕಂಥದ್ದು. PDF ಸಹ ಅದನ್ನು ಕೊಡೋವಂಥದ್ದು ಪ್ರಾರಂಭ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಅದನ್ನು ಚಾಲನೆ ಮಾಡಿದ್ವಿ. ಸೊ ಆವಾಗ ನಿಮಗೆ ಏನು ಈ ಸಿರಿಧಾನ್ಯವನ್ನು ಬೆಳೀತಾರೆ ಅವರಿಗೆ ಒಂದು ಕಡೆ ಮಾರ್ಕೆಟ್ಗೆ ಸುಲಭ ಆಯಿತು, ಇನ್ನೊಂದು ಕಡೆ MSPನಲ್ಲೂ ತಗೊಳ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಮತ್ತೊಂದು PDF ಸಹ ಅವರಿಗೆ ಕೊಡೋವಂಥ ಅವಕಾಶ ಬಂತು. ಅದು ಒಂದು ನಾವು ಮೇಜರ್ ಹೆಜ್ಜೆ. ಎರಡನೇದು, ನಾವು ಹಿಂದೆ 13ರಿಂದ 18 ನಮ್ಮ ಮುಖ್ಯಮಂತ್ರಿಗಳು ಅವತ್ತು ಕೃಷ್ಣ ಬೈರೇಗೌಡರು ಇದ್ದರು. ಈ ಕೃಷಿ ಹೊಂಡ ಅಂತೇಳಿ ಕೃಷಿ ಭಾಗ್ಯ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅವಾಗ 104 ತಾಲೂಕಿಗೆ ಕೊಡ್ತಾಯಿದ್ರು. ಅಂದರೆ ಮಳೆ ಆಶ್ರಿತ ಏರಿಯಾಕ್ಕೆ ಮಾತ್ರ ಕೊಡ್ತಾಯಿದ್ದಂಥ ಒಂದು ಸ್ಕೀಮ್ ಅದು. ಸೊ ಅಂದರೆ ಮಳೆ ಬೀಳ್ತಾ ಇರ್ತದೆ, ಕೊನೆಯಲ್ಲಿ ಒಂದು ತಿಂಗಳು ಮಳೆ ನಿಂತು ಹೋಗುತ್ತೆ. ಆವಾಗ ನೀರು ಇಲ್ಲದೆ ಇದ್ದಾಗ ಇನ್ನೊಂದು 15 ದಿವಸ 20 ದಿವಸ 1 ಅದನ 2 ಅದನ್ನು ನೀರು ಬೇಕಾದಾಗ ನೀರಿಲ್ಲದೆ ಇದ್ದರೆ ಎಂಟೈರ್ ಬೆಳೆ ಹೋಗಿಬಿಡುತ್ತೆ ಅಂತ ಹೇಳಿ ಕೃಷಿ ಹೊಂಡ ಕೊಟ್ಟರೆ ಆ ನೀರನ್ನು ಉಪಯೋಗಿಸ್ಕೊಂಡು ಆ ಥರದ ಸಂದರ್ಭದಲ್ಲಿ ಉಪಯೋಗ ಬರುತ್ತೆ. ನಾನು ಒಂದಷ್ಟು ಟೂರ್ ಮಾಡಿದಾಗ ನಾನು ಕಣ್ಣಾರೆ ನೋಡಿದ್ದು ಒಂದು ಮಡಿಕೇರಿನಲ್ಲಿ ಅಚ್ಚುಕಟ್ಟು ಏರಿಯಾದಲ್ಲಿ ಥೈಲ್ಯಾಂಡಲ್ಲಿ ಒಂದು 3 ಎಕರೆ ಭತ್ತ ಇತ್ತು. ಭಾಳ ಚೆನ್ನಾಗಿ ಬೆಳೆದಿದೆ, ಬಟ್ ಒಡೆನೂ ಕಡ್ದಿದೆ, ಬಟ್ ಅದಕ್ಕೆ ನೀರಿಲ್ಲ ಇನ್ನು. ಸೊ ಅವರು ಬ್ಯಾಂಕ್ ಎಂಪ್ಲಾಯಿ. ಅದು ನೋಡಿದ್ರೆ ಒಂದು ಆನಂದ ಆಗುತ್ತೆ. ಅಂಥ ಟೈಮ್ನಲ್ಲಿ ನೀವೇನರಪ್ಪ ಹಿಂಗೆ ಅಂತಂದರೆ ನಾವೇನು ಮಾಡಲಿಕ್ಕಾಗಲ್ಲ ಸರ್, ಈ ಬೆಳೆ ಹೋಗ್ತು, ನಾವು ಈ ನೀರು ಸೋರ್ಸಸ್ ಇಲ್ಲ. ನಾನು ಅವಾಗಲೇ ಬಂದು ತೀರ್ಮಾನ ತಗೊಂಡೆ, ಇಲ್ಲ ನಾವು ಇರಿಗೇಟೆಡ್ ಏರಿಯಾದಲ್ಲೂ ಕೊಡಬೇಕು. ಥೈಲ್ಯಾಂಡ್ಗಳಲ್ಲಿ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ. ಕೆಲವೊಮ್ಮೆ ಕಾಲುವೆ ನೀರು ಸಹ ಸಮಸ್ಯೆ ಆಗುತ್ತೆ, ಡ್ಯಾಮ್ನಲ್ಲಿ ನೀರು ಕೊರತೆ ಆಗುತ್ತೆ, ಇವೆಲ್ಲ ಆಗುತ್ತೆ ಅಂತೇಳಿ ಎಂಟೈರ್ 224 ಕ್ಷೇತ್ರಕ್ಕೂ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಅನ್ಲಿಮಿಟ್ ಕೃಷಿ ಹೊಂಡವನ್ನು ಕೊಡುವಂಥ ನಿರ್ಧಾರವನ್ನು ಕಳೆದ ವರ್ಷ ತೊಗೊಂಡು, ಸೊ ರೆವಿನ್ಯೂ ಇಲಾಖೆಯಿಂದ ಒಂದಷ್ಟು ಇದನ್ನು ಫಂಡು ತೊಗೊಂಡು NDRF ಇದರಲ್ಲಿ ಸೊ ಅನ್ಲಿಮಿಟ್ ಇದನ್ನು ಲಾಸ್ಟ್ ಇಯರು ನಾವು 3 ಲಕ್ಷ 4 ಲಕ್ಷದವರೆಗೂ ಕೃಷಿ ಹೊಂಡಕ್ಕೆ ಬರ್ತಾಯಿದೆ. ಪಂಪ್ ಕೊಡ್ತೀವಿ, ಟಾರ್ಪಲ್ ಕೊಡ್ತೀವಿ, ಮತ್ತು ಅದರಲ್ಲಿ 2-3 ಡೈಮೆನ್ಷನ್ ಇದೆ. ಫೆನ್ಸಿಂಗ್ ಮಾಡ್ತೀವಿ, 2-3 ಡೈಮೆನ್ಷನ್ ಇದೆ. ಸೊ ಬಿಕಾಸ್ ಆಫ್ ಅವರ್ ಏರಿಯಾದ ಮೇಲೆ ಡಿಪೆಂಡ್ ಆಗುತ್ತೆ. 224 ಕ್ಷೇತ್ರದಲ್ಲೂ ಸಹ ನಾವು ಕೊಟ್ಟಿದ್ದೀವಿ ಭಾಳ ಮೇಜರಾಗಿ. ಸೊ ಅದು ಭಾಳಷ್ಟು ಉಪಯೋಗ ಆಯಿತು. ಮತ್ತು